ಏ ಸಾವಿತ್ರಿ, ಅತ್ತೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ತುಂಬಾ ನೋಯ್ತಾ ಇದೆ, ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಚೂಳನ್ನೆಲ್ಲ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಆದ್ರೆ ಏನ್ ಮಾಡೋದು, ಮಾಡಿ ಊರೆಲ್ಲ ತಿರುಗಾಡ್ಕೊಂಡು ಮನೆಗೆ ವಾಪಸ್ ಬಂದ್ರೆ ಅವನು ಮಾತು ಕೇಳಕ್ಕೆ ಯಾರಾದ್ರೂ ಇರ್ಬೇಕಲ್ಲ. ಅವ್ನ್ ಸೇವೆ ಮಾಡಕ್ಕೆ ಹೆಂಡತಿ ಅಂತ ಒಬ್ಳು ಇರ್ಬೇಕಲ್ಲ ಅಂತ ಸುಮ್ಮನಿದ್ದೀನಿ. ಸುಡು, ಏನೋ ಸುಡ್ತೀನಿ ಅಂದ್ಯಲ್ಲ, ಸುಡು ನೋಡೋಣ. ಇಳ್ಸಿ ಬಂದೂಕ್ನ. ನೀವ್ ಯಾರ್ ತವ ಗನ್ ತೋರಿಸ್ತಿದ್ದೀರಾ ಅಂತ ಗೊತ್ತಾಯ್ತಾ ನಿಮ್ಗೆ? ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಇವ್ರ ಬಗ್ಗೆ ನಿಮಗ್ ಗೊತ್ತಾದ್ರೆ ಕೈ ಮುಗ್ದು ಪೂಜೆ ಮಾಡ್ತೀರಿ. ಅಂತದ್ರಾಗೆ ಇವ್ರಿಗೆ ಬಂದೂಕ್ ತೋರಿಸ್ತೀವ್ರಲ್ಲ. ಶ್ರಾವಣಿ, ನನ್ನ ಕ್ಷಮಿಸ್ಬಿಡು. ನೀವಾ ಒಳಗೋಗೋಣ. ಇವಳು ಯಾರಾದ್ರೆ ನನ್ಗೇನು, ನಾನು ಯಾರನ್ನು ಕೇರ್ ಮಾಡಲ್ಲ. ನನಗೆ ಸಂಬಳ ಕೊಡೋದು ವಿಜಯ ಮೇಡಮ್. ನಾನು ಅವ್ರು ಹೇಳೋವರೆಗೂ ಯಾರನ್ನೂ ಒಳಗಡೆ ಬಿಡಲ್ಲ. ಅಯ್ಯೋ ದೇವ್ರೆ, ಶ್ರಾವಣಿ ನಂಗೋಸ್ಕರ ಈ ಮನೆ ಬಾಗ್ಲವರೆಗೂ ಬಂದವಳೆ. ಆದ್ರೆ ಈ ಮನೆಯಲ್ಲಿ ಅವಳಿಗೆ ಖಂಡಿತ ಮರ್ಯಾದೆ ಸಿಗಲ್ಲ. ಗೇಟ್ ಹತ್ರನೇ ನಿಲ್ಸಿ ಈಟೆಲ್ಲ ಅವಮಾನ ಮಾಡಿರುವಾಗ ಇನ್ನು ಆ ವಿಜಯಾಂಬಿಕಾ ಬಂದ್ರೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಇಲ್ಲ, ಇದು ಶ್ರಾವಣಿ ಮನೆ. ಶ್ರಾವಣಿ ಮನೆ ಮುಂದೆನೆ ಶ್ರಾವಣಿಗೆ ಅನ್ಯಾಯ ಆಗ್ಬಾರ್ದು, ಅವಮಾನ ಆಗ್ಬಾರ್ದು. ಸಾವಿತ್ರಿ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಾನ್ ಬಂದಿದ್ದು ನಿನ್ನ ನೋಡ್ಕೊಂಡು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ. ಇಂಥ ದೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋಳಲ್ಲ. ನೀನ್ ಏನೋ ಯೋಚನೆ ಮಾಡ್ಬೇಡ ಸಾವಿತ್ರಿ. ಇಲ್ಲ ಶ್ರಾವಣಿ, ಈಗ ಇದು ನಿನ್ ಮನೆ ಅಲ್ಲ. ಇನ್ಯಾಕೆ ನಿನ್ಗೂ ಈ ಮನೆಗೂ ಸಂಬಂಧ ಮುಗ್ದೋಯ್ತು. ನೀನ್ ಇಲ್ಲಿ ಇನ್ನಿರೋದ್ರಿಂದ ಯಾವ ಅರ್ಥನೂ ಇಲ್ಲ. ನಿನ್ ದಪ್ಪಯ್ಯ ಅಂತೀನಿ, ಇಲ್ಲಿಂದ ಹೊಟ್ಬಿಡು. ಸುಬ್ಬು, ಶ್ರಾವಣಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಅಮ್ಮವ್ರೆ, ಅದು ಸುಬ್ಬು, ಏನಾಯ್ತು? ಶ್ರಾವಣಿಯಲ್ಲಿ? ಏನಿಲ್ಲ ಅಮ್ಮವ್ರೆ, ಸಾವಿತ್ರಿಗೆ ಹುಷಾರಿರಲಿಲ್ಲ. ಅದಕ್ಕೆ ಶ್ರಾವಣಿ ಮೇಡಮ್ ಅವಳನ್ನ ನೋಡ್ಕೊಂಬರೋದಕ್ಕೆ ಆ ಮನೆ ಹತ್ರ ಹೋಗಿದ್ದಾರೆ. ಸುಬ್ಬು, ಏನು ಹೇಳ್ತಿದ್ಯಾ? ಶ್ರಾವಣಿ ಒಬ್ಳೆ ಮನೆಗೆ ಹೋದ್ಲಾ? ನೀವೇನು ಭಯ ಪಡಬೇಡಿ ಅಮ್ಮವ್ರೆ. ಶ್ರಾವಣಿ ಮೇಡಮು ಹುಲಿ ಇದ್ದಂಗೆ. ಜಿಂಕೆ ಎದುರುಗಡೆ ಹುಲಿ ಹೋದ್ರು, ಹುಲಿ ಎದುರುಗಡೆ ಜಿಂಕೆ ಹೋದ್ರು ಭಯ ಆಗೋದು ಜಿಂಕೆಗೇನೆ. ಸುಬ್ಬು, ಆದರೆ ಆ ವಿಜಯಾಂಬಿಕಾ ಜಿಂಕೆ ತರದವಳಲ್ಲ, ರಾಕ್ಷಸಿ ಅವಳು. ಹೌದಮ್ಮೋರೆ, ಆದರೆ ಶ್ರಾವಣಿ ಮೇಡಮ್ ಯಾರು ಹೇಳಿ? ನಿಮ್ಮ ಮಗಳು ಅಮ್ಮೋರೆ. ಶ್ರಾವಣಿ ಮೇಡಮು ದೇವತೆ ಇದ್ದ ಹಾಗೆ. ದೇವತೆ ಮುಂದೆ ರಾಕ್ಷಸಿ ಆಟ ನಡೆಯಲ್ಲ ಅಮ್ಮೋರೆ. ಶ್ರಾವಣಿ ಮೇಡಮ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಎಲ್ಲೇ ಇದ್ರೂ ಸಾಧಿಸಿ ಎದುರಿಸಿ ಬರ್ತಾರೆ ಹೊರತು ಹೆದರ್ಕೊಂಡು ವಾಪಸ್ ಬರಲ್ಲ ಅಮ್ಮೋರೆ. ನಿಮ್ಮ ತಲೆ ಕೆಡಿಸ್ಕೋಬೇಡಿ. ಸುಬ್ಬು, ಶ್ರಾವಣಿ ಧೈರ್ಯ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಆ ವಿಜಯಾಂಬಿಕಾ ಎಂಥ ಕುತಂತ್ರಿ, ಎಂಥ ಕ್ರೂರಿ ಅನ್ನೋದು ನನಗೆ ಗೊತ್ತಿದೆ. ಅವಳೇನಾದರೂ ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇಲ್ಲ ಅಮ್ಮೋರೆ, ಹಾಗೇನೂ ಆಗಲ್ಲ. ಶ್ರಾವಣಿ ಮೇಡಮ್ ಆರಾಮಾಗೆ ಬರ್ತಾರೆ, ನೀವು ಭಯ ಪಡಬೇಡಿ. ಆ ವಿಜಯಾಂಬಿಕಾ ಏನೇ ಸಮಸ್ಯೆ ಮಾಡೋಕ್ಕೆ ಬಂದರು, ಕಿರಿಕಿರಿ ಮಾಡೋಕ್ಕೆ ಬಂದರು, ಶ್ರಾವಣಿ ಮೇಡಮು ಬಿಸಿ ಮುಟ್ಸೇ ಬರೋದು. ಅಮ್ಮೋರೆ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನಾವು ಗೋಕರ್ಣಕ್ಕೆ ಹೋಗೋದು ಇನ್ನೊಂದು 2 ದಿನ ತಡ ಆಗ್ಬೋದು. ಸಾವಿತ್ರಿ ಹುಷಾರಿಲ್ವಲ್ಲ,
ಅವಳು ಸ್ವಲ್ಪ ಹುಷಾರಾದ್ಮೇಲೆ ಹೋಗೋಣ ಅಂತ. ತೊಂದರೆ ಇಲ್ಲ ಸುಬ್ಬು, ಸಾವಿತ್ರಿ ಹುಷಾರಾದ್ಮೇಲೆ ನಾವು ಹೋಗೋಣ. ಪಾಪ ಹುಡುಗಿ, ಅವಳಿಗೆ ಈ ಮನೆನೇ ತವ್ರ ಮನೆ ಇದ್ದ ಹಾಗೆ. ಅವಳು ನೆಮ್ಮದಿಯಾಗಿರ್ಬೇಕು. ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಸಾವಿತ್ರಿ. ನನಗೆ ಅವಮಾನ ಆಗುತ್ತೆ ಅಂತ ತಾನೆ. ನೀನೇನು ಯೋಚನೆ ಮಾಡ್ಬೇಡ ಸಾವಿತ್ರಿ. ಇಂಥ ಅವಮಾನಗಳು ಅನ್ಯಾಯಗಳನ್ನೆಲ್ಲ ದಾಟಿ ಬಂದಿರೋಳು ನಾನು. ಇಲ್ಲಿ ಬರಕ್ ಮುಂಚೆನೆ ಇಲ್ಲಿ ಏನೇನು ನಡಿಬೋದು ಅಂತ ಯೋಚನೆ ಮಾಡೇ ಬಂದಿದ್ದೀನಿ. ನಾನು ಬಂದಿದ್ದು ನಿನ್ನ ನೋಡೋದಕ್ಕೆ, ನಿನ್ ಜೊತೆ ಮಾತಾಡೋದಕ್ಕೆ, ನಿನ್ನ ಆರೋಗ್ಯನ ವಿಚಾರಿಸೋದಕ್ಕೆ. ಸರಿ, ಈಗೇನು ನಾನು ಮನೆ ಒಳಗೆ ಬರಬಾರ್ದು ತಾನೆ? ಆಯ್ತು, ನಾನು ಮನೆ ಒಳಗೆ ಬರಲ್ಲ. ಆದ್ರೆ ನೀನು ನನ್ನ ಜೊತೆ ಬರಬೇಕು. ನಿನ್ನ ಆರೋಗ್ಯ, ಈ ಮಗುವಿನ ಆರೋಗ್ಯ ನನಗೆ ಮುಖ್ಯ ಸಾವಿತ್ರಿ. ನೀನ್ ಬಾ ನನ್ನ ಜೊತೆ. ಅಲ್ಲ ಶ್ರಾವಣಿ, ಭಯ ಪಡ್ಬೇಡ ಸಾವಿತ್ರಿ. ಈ ಮನೇಲಿರೋ ರಾಕ್ಷಸರಿಗೆ ಮನುಷ್ಯತ್ವನೇ ಮರ್ತೋಗಿದೆ. ಮರ್ತೋಗೋದು ಎಲ್ಲಿಂದ ಬಂತು? ಈ ಮನೇಲಿರೋ ರಾಕ್ಷಸರಿಗೆ ಮನುಷ್ಯತ್ವನೇ ಇಲ್ಲ. ಒಂದ್ ಬಸ್ರಿ ಹೆಂಗ್ಸ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋ ಕ್ರೂರಿಗಳಿಗೆ ಇಷ್ಟು ದೊಡ್ಡ ಕಟ್ಔಟ್ ಬೇಕಾ? ಥು, ನಾಚಿಕೆ ಆಗ್ಬೇಕು. ಏನೇ ಇರ್ಬೋದು ಶ್ರಾವಣಿ, ಆದ್ರೆ ಈ ಮನೆ ಮುಂಚಿನ ಪರಿಸ್ಥಿತಿನಾಗಿಲ್ಲ. ನಾನು ನಿನ್ ಜೊತೆ ತಕ್ಷಣ ಬರಕ್ಕಾಗಕ್ಕಿಲ್ಲ. ನಾನೀಗ ಕಾಡ್ ಪ್ರಾಣಿಗಳ ಜೊತೆ ಬದುಕ್ತೀವಿ. ಆದ್ರೂ ಈ ಕಾಡ್ನ ಬಿಟ್ಟು ನಂಗೆ ಆಚೆ ಬರಕ್ ಆಯ್ತಾನೆ ಇಲ್ಲ. ಸಂಬಂಧ ಅನ್ನೋ ಸರಪಳಿ ನನ್ನ ಕಟ್ಟಾಕ್ಬಿಟ್ಟೈತೆ. ನನಗೆ ಅರ್ಥ ಆಗುತ್ತೆ ಸಾವಿತ್ರಿ. ನೀನ್ ಈ ಮನೇಲಿ ಇರೋದಕ್ಕೆ ಕಾರಣ ಈ ಮಗು. ಈ ಮಗುಗೋಸ್ಕರ, ಈ ಮಗುಗ್ ತಂದೆ ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನೀನ್ ಈ ಮನೇಲಿ ಇದೆಯಾ. ಆದ್ರೆ ಈ ಮನೇಲಿ ಇರೋದ್ರಿಂದಾನೇ ಈ ಮಗುಗ್ ತೊಂದ್ರೆ ಆದ್ರೆ ಏನ್ ಮಾಡ್ತೀಯ? ಇಲ್ಲ 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 ಇಲ್ಲ, ನನ್ ಮಗುಗೆ ಏನೂ ಆಗ್ಬಾರ್ದು. ನನ್ ಮಗು ಆರೋಗ್ಯವಾಗಿ ಈ ಪ್ರಪಂಚನ ನೋಡ್ಬೇಕು, 100 ಕಾಲ ಬಾಳಿ ಬದುಕ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನು ನನ್ನ ಜೊತೆ ಬರ್ಬೇಕು ಸಾವಿತ್ರಿ. ನಾವು ಡಾಕ್ಟರ್ ಹತ್ರ ಹೋಗಿ ನಿನ್ ಚೆಕಪ್ ಮಾಡ್ಸೋಣ. ಅದು ಅಲ್ಲದೆ ನೀನ್ ಆಗಾಗ ಹೊಟ್ಟೆ ನೋವು ಅಂತ ಬೇರೆ ಹೇಳ್ತಿರ್ತೀಯ. ಅದನ್ನೆಲ್ಲ ನಾವು ಡಾಕ್ಟರಿಗೆ ಹೇಳಿ ಟ್ರೀಟ್ಮೆಂಟ್ ತಗೊಳ್ಳೋಣ. ಬಾ ಸಾವಿತ್ರಿ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಸಾವಿತ್ರಿ? ನೀನು ನಿನ್ ಮಗುಗೋಸ್ಕರ ಎಂತೆಂತ ನಿರ್ಧಾರ ತಗೊಂಡಿದ್ಯಾ ಅಂತ ನನಗೆ ಗೊತ್ತು. ಅದ್ರ ಮುಂದೆ ಇದೇನೂ ಇಲ್ಲ. ಬಾ ಸಾವಿತ್ರಿ.